ಈಗ ನಾನು ಹೇಳ್ತಾ ಇದ್ದೆ ಪ್ಲೇ ಆಫ್ಸ್ಗೆ ಇನ್ನೇನು ಎಂಟ್ರಿ ಕೊಡೋ ಹಂತದಲ್ಲಿ ನಮ್ಮ ಆರ್ ಸಿ ಬಿ ಇದೆ ಅಂತ. ಈ ಸಲ ಕಪ್ ನಮ್ದೇನಾ? ಅಲ್ಲ, ಈ ಸಲ ಕಪ್ಪು ನಮ್ದೇ ಅನ್ನೋದಕ್ಕೆ ನಮಗೆ ತುಂಬಾನೇ ಒಂದಷ್ಟು ಮುನ್ಸೂಚನೆಗಳು ಸಿಕ್ಕಿದೆ. ಯಾಕೆಂದ್ರೆ ವಿರಾಟ್ ಕೊಹ್ಲಿ 18 ಸೀಸನ್ನು, ಒಂದಷ್ಟು ವಿಷಯಗಳು, ಹಂಗಾಗಿ ನಮ್ಗೆ ಈ ಸಲ ಎಲ್ಲಿಲ್ಲದ ಪ್ರತಿ ವರ್ಷಕ್ಕಿಂತ ಒಂದಷ್ಟು ಈ ಸಲ ನಮಗೆ ಕಪ್ಪು ಗೆದ್ದೇ ಗೆಲ್ತೀವಿ ಅನ್ನೋದು ತುಂಬಾ ಕಾನ್ಫಿಡೆನ್ಸ್ ಆಗಿದ್ದೀವಿ ನಾವು ಈ ವರ್ಷ. ಆ ಆಡೋ ರೀತಿ ಕೂಡ ಈಗ ಕೆಲವು ಕ್ಲಚ್ ಮೂಮೆಂಟ್ಗಳಲ್ಲಿ ಇನ್ನೇನೋ ಮ್ಯಾಚ್ ಸೋಲ್ಬೋದಾಗಿದ್ದು ಈ ವರ್ಷಗಳಲ್ಲಿ, ಹಿಂದಿನ ವರ್ಷಗಳಲ್ಲಿ ಆ ಮ್ಯಾಚ್ ಗೆಲ್ಲಕ್ಕೆ ಎಲ್ಲಾ ಚಾನ್ಸಸ್ ನಮ್ಮ ಆರ್ ಸಿ ಬಿಗೆ ಇರ್ತಾ ಇತ್ತು. ಆದ್ರೆ ಆ 1-2 ಓವರ್ಗಳಲ್ಲಿ ಅದನ್ನ ಬಿಟ್ಕೊಡ್ತಾ ಇದ್ವಿ. ಬಟ್ ಈ ಸಲ ಅದು ಉಲ್ಟಾ ಆಗಿದೆ. ಆ ಎಲ್ಲ ಕ್ಲಚ್ ಮೂಮೆಂಟ್ ಅಲ್ಲೂ ನಮ್ಮವ್ರು ಗೆದ್ದಿದ್ದಾರೆ. ಓವರ್ ಆಲ್ ಒಂದು ಟೀಮ್ ತುಂಬಾ ಅದ್ಭುತವಾಗಿ ಕಾಣಿಸ್ತಿದೆ ಅನ್ಸುತ್ತೆ. ನೀವೇನ್ ಹೇಳ್ತೀರಿ? ಸರ್, ಖಂಡಿತ ಪ್ರತಿ ವರ್ಷ ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ನಮ್ದು ಒಂದ್ ಕಡೆ ಪ್ರತಿ ವರ್ಷ ಏನಾಗೋದು, ಬೌಲಿಂಗ್ ಸ್ಟ್ರೆಂತ್ ಜಾಸ್ತಿ ಇರೋದು, ಇಲ್ಲ ಬ್ಯಾಟಿಂಗ್ ಸ್ಟ್ರೆಂತ್ ಜಾಸ್ತಿ ಇರೋದು. ಟಾಪ್ ಆರ್ಡರ್ ಮಾತ್ರ ಚೆನ್ನಾಗಿ ಆಡೋದು ಅಷ್ಟೇ. ಫಿನಿಶಿಂಗ್ ಇಲ್ಲ. 4-5 ಜನ ಬ್ಯಾಟ್ಸ್ಮನ್ಸ್ ಔಟ್ ಆಗ್ಬಿಟ್ರೆ ಈ ಕಡೆ ಮಿಡ್ಲ್ ಆರ್ಡರ್ ಇರ್ತಾ ಇರಲಿಲ್ಲ, ಫಿನಿಷರ್ಸ್ ಇರ್ತಾ ಇರಲಿಲ್ಲ. ಆದ್ರೆ ಈ ವರ್ಷದಲ್ಲಿ ಅಂದ್ರೆ ಈ 18 ಸೀಸನ್ ಅಲ್ಲಿ ನೋಡದೇ ಇರೋಂಥ ಒಂದು ಟೀಮ್ ನ, ತುಂಬಾ ಒಳ್ಳೆ ಫಾರ್ಮೆಟ್ ಇರೋಂಥ ಟೀಮ್ ನ ನೋಡ್ತಾ ಇದೀವಿ ನಾವು ಆರ್ ಸಿ ಬಿ. ಓಕೆ, ಆರ್ ಸಿ ಬಿ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕೂ ಮೊದಲು ಪ್ಲೇ ಆಫ್ ಸಿನಾರಿಯೋ ನಿಮಗೆ ನಾವಂತೂ ರೆಗ್ಯುಲರ್ ಕ್ರಿಕೆಟ್ ನೋಡೋದು ನಮಗೆ ಐಡಿಯಾ ಇದೆ. ಈ ಸಲ ಆ ಸಿನಾರಿಯೋ ಬೇರೆ. ಯಾಕೆಂತಂದ್ರೆ 11 ಮ್ಯಾಚು, ಕೆಲವು ಟೀಮ್ಗಳು 12 ಮ್ಯಾಚ್ ಆಡಿದಾವೆ. ಆದ್ರೂ ಕೂಡ ಇವ್ರು ಗ್ಯಾರಂಟಿ ಪ್ಲೇ ಆಫ್ಸ್ ಹೋಗ್ತಾರಪ್ಪ ಅನ್ನೋ ಕಂಡೀಷನ್ ಅಲ್ಲಿ ಯಾವ ಟೀಮು ಇಲ್ಲ. ಈ 3 ತಂಡಗಳು CSK, RR, ಸನ್ರೈಸರ್ಸ್, ಇವ್ರಿಗೆ ಪ್ಲೇ ಆಫ್ಸ್ ಹೋಗೋ ಚಾನ್ಸಸ್ ಇಲ್ಲ ಅನ್ನೋದಾಗಿದೆ. ಬಿಟ್ರೆ ಈವನ್ 10 ಪಾಯಿಂಟ್ಸ್ ತಗೊಂಡಿರೋ LSG ಕೂಡ ಪ್ಲೇ ಆಫ್ಸ್ ಹೋಗೋ ಚಾನ್ಸಸ್ ಇದೆ. ಹೋಗ್ತಾರೋ ಬಿಡ್ತಾರೋ ಆಮೇಲೆ. ಸೊ ಈ ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಆರ್ ಸಿ ಬಿ ಹೋಗುತ್ತೆ, ಆ ಹೋಪ್ ಇಟ್ಟಿದೀವಿ. ಸ್ಟಿಲ್ ನಿಮ್ಗೆ ಏನ್ ಅನ್ಸುತ್ತೆ, ಈ 7 ಟೀಮ್ಗಳಲ್ಲಿ ಯಾವ್ದಕ್ ಜಾಸ್ತಿ ಚಾನ್ಸ್ ಇದೆ ಅಂತ? ಅಲ್ಲ, ನನಗೆ GT, ಮುಂಬೈ, ಆರ್ ಸಿ ಬಿ, ಮತ್ತೆ ಇನ್ನೊಂದು ಡೆಲ್ಲಿ. ಐ ಥಿಂಕ್ ಆಡ್ ಮಾಡೋದಾದ್ರೆ ಪಂಜಾಬ್ ಆಡ್ ಮಾಡಬಹುದು ಅನ್ಸುತ್ತೆ. ಆಡ್ ಮಾಡೋದು ನನಗಿರೋ ಅಂತ ಸಿನಾರಿಯೋದಲ್ಲಿ ಇದು ಆದ್ರೆ ಆ ತರ ಆಡ್ ಮಾಡೋದಾದ್ರೆ ಇನ್ನೂ 2 ಟೀಮ್ಗೆ ಆಡ್ ಮಾಡಬಹುದು ನಾವು. ಅಂದ್ರೆ ಸ್ಟಿಲ್ LSGಗೂ ಚಾನ್ಸ್ ಇದೆ, ಸ್ಟಿಲ್ KKRಗೂ ಚಾನ್ಸ್ ಇದೆ. ಅಂದ್ರೆ ಇವತ್ತಿನ ನೋಡಿದ್ರೆ ರನ್ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಆರ್ ಸಿ ಬಿಗ್ ಮಿರಾಕಲ್ ನಡೀತು, ಯಾರಿಗ್ ಗೊತ್ತು ಅದೇ ತರ ಮಿರಾಕಲ್ ಈ ಸಲನು ಒಂದ್ ನಡಿಬಹುದು ಯಾರಿಗ. ಹೌದು, ನಿಮ್ಗೆ ಇನ್ನೊಂದು ಪರ್ಸೆಂಟೇಜ್ ಹೇಳ್ಬೇಕು. ಇವತ್ತು ನಾವು ನೋಡ್ತಾ ಇದೀವಲ್ಲ, ಪ್ಲೇ ಆಫ್ಸಿಗೆ ಹೋಗೋ ಪರ್ಸೆಂಟೇಜ್ ಅಂತ ಬಂದ್ರೆ GT ಮತ್ತೆ ಆರ್ ಸಿ ಬಿಗೆ 98% ಚಾನ್ಸ್ ಇದೆ. GT ಮತ್ತೆ ಆರ್ ಸಿ ಬಿಗೆ. ಪಂಜಾಬ್ ಕಿಂಗ್ಸ್ಗೆ 90%. ಇವತ್ತಿನ ನಾವೀಗ ಮೇನ್ ಮಾತಾಡ್ತಾ ಇದೀವಿ ಇವಾಗ. ಮುಂಬೈಗೆ ಇರೋದು 58% ಚಾನ್ಸ್, DCಗೆ 57% ಚಾನ್ಸ್ ಇದೆ. ಅದ್ ಬಿಟ್ರೆ KKRಗೆ 15% ಮತ್ತೆ LSGಗೆ 8% ಚಾನ್ಸ್ ಇದೆ. ಲಾಸ್ಟ್ ಸೀಸನ್ ಅಲ್ಲಿ 1% ಚಾನ್ಸ್ ಇರೋ ಆರ್ ಸಿ ಬಿ ಹೋಗಿದೆ. ಅದರಿಂದ ಈಗ 8% ಚಾನ್ಸ್ ಇರೋ ಟೀಮ್ ಕೂಡ ಹೋಗ್ಬೋದು, ನಾವ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಒಂದು ಟಾರ್ಗೆಟ್ ಆಗ್ಬೇಕೇನೋ ಅಂತ ಅನ್ಸುತ್ತೆ ನಂಗೆ ಆರ್ ಸಿ ಬಿಗೆ. ಆ ಟಾರ್ಗೆಟ್ ಏನು ಅಂತಂದ್ರೆ ಪ್ಲೇ ಆಫ್ಸಿಗೆ ಹೋಗೋದು ಮಾತ್ರ ಅಲ್ಲ, ಟಾಪ್ 2 ಟೀಮ್ ಆಗಿ ಹೋಗೋದು ಕಂಪಲ್ಸರಿ. ಹೌದು, ಮಸ್ಟ್ ಅಂಡ್ ಶುಡ್. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಇವರು ಸೆಮೀಸ್ಗೆ ಹೋಗೋದನ್ನ ನೋಡೋದು ರಾಂಗ್. ನಮಗೆ ಟಾಪ್ 2ನೇ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ಅವಕಾಶ ಇದೆ ನಮಗೆ, ಇನ್ ಕೇಸ್ ಎಲ್ಲೋ ಅದು ಬ್ಯಾಡ್ ಡೇ ಆಗ್ಬಿಟ್ರೆ ಟೀಮ್ಗೆ. ಖಂಡಿತ. ಯಾಕೆಂದ್ರೆ ಈಗ ಅಬ್ಸರ್ವ್ ಮಾಡ್ತಾ ಹೋದಾಗ ತುಂಬಾ ವಿನ್ನಿಂಗ್ ಚಾನ್ಸಸ್ ಕಪ್ ಹೊಡೆದಿರೋದು ಎಲ್ಲ ಇಲ್ಲಿವರೆಗೂ ಸೀಸನ್ಗಳಲ್ಲಿ ಅವಕಾಶ ಸಿಕ್ಕಿರೋ ಟಾಪ್ 2ನಲ್ಲಿ ಇರೋರೇ ಹೊಡೆದಿದ್ದಾರೆ ಮೋಸ್ಟ್ ಆಫ್ ದಿ ಟೀಮ್ಸ್ ಅಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ. ಆ ಚಾನ್ಸ್ ನ ತಗೋಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಮ್ಯಾಚ್ಗಳೆಲ್ಲ ನಾನು ತುಂಬಾ ಇಂಪಾರ್ಟೆಂಟ್ ನಮಗೆ. ಓಕೆ, ನಿಮಗೆ ಇವಾಗ ನಮ್ಮ ಆರ್ ಸಿ ಬಿಗೆ ಇನ್ನುಳಿದ ಮ್ಯಾಚ್ಗಳನ್ನ ಗಮನಿಸಿದ್ರೆ ನಾವು ಟಾಪ್ 2ಗೆ ಹೋಗ್ತೀವಿ ಅಂತ ಅನ್ಸುತ್ತಾ? ಅಲ್ಲ, ನನಗೆ 100% ಇದೆ, ಕನ್ಫರ್ಮ್ ಇದೆ. ಯಾಕೆ ಅಂದ್ರೆ ಮುಂಬೈಗೆ ಇರೋದು ಟಾಪ್ 2 ಹೋಗೋದಕ್ಕೆ ಇನ್ನ 2 ಮ್ಯಾಚ್ ಇದೆ. 2 ಗೆದ್ರು ರನ್ ರೇಟ್ ಅಲ್ಲೇ ಗೆಲ್ಬೇಕು ಅನ್ನೋದಿದೆ. ಆದ್ರೆ ನಮಗ್ ಹಂಗಿಲ್ಲ. ನಮಗ್ ಇನ್ನ 3 ಮ್ಯಾಚ್ಗಳಿದೆ. ಆ 3 ಮ್ಯಾಚ್ಗಳಲ್ಲಿ ನಾವು 2 ಮ್ಯಾಚ್ ಈಗಿರೋ ರನ್ ರೇಟ್ ಅಲ್ಲಿ ಹೊಡೆದ್ರು ಟಾಪ್ 2 ನಲ್ಲೇ ಇರ್ತೀವಿ. ಹಂಗಾಗಿ ನನಗೆ 90% ನಮ್ಮ ಟಾಪ್ 2 ನಲ್ಲೇ ಇರ್ತಾರೆ ಅನ್ನೋದಿದೆ. ಅದ್ರ ಜೊತೆಗೆ ನಮಗೆ ತುಂಬಾ ಸ್ಟ್ರಾಂಗ್ ಟೀಮ್ಗಳು ಅಪೋಸಿಷನ್ ಅಲ್ಲಿ ಇದಾವೆ ಅಂತ ಅನ್ನಿಸ್ತಿಲ್ಲ. ಇನ್ನಿರೋ 3 ಮ್ಯಾಚ್ಗಳು ಆಯಾ ಟೀಮ್ಗಳಿಗೆ ಅವ್ರದೇ ಆದ ಒಂದಷ್ಟು ಪ್ರಾಬ್ಲಮ್ಗಳಿದೆ. LSG ಕ್ಯಾಪ್ಟನ್ನೇ ಆಡ್ತಾ ಇಲ್ಲ. LSG ಜೊತೆಗೆ ನಮಗೆ ಮ್ಯಾಚ್ ಇದೆ. ಸನ್ರೈಸರ್ಸ್ ಕತೆ ಅವ್ರಿಗೆ ಅಯ್ಯೋ ಕಪ್ ಗೆಲ್ಲೋ ಟೀಮು, 300 ಹೊಡೆಯೋ ಟೀಮು ಅಂತ ನಾವು ಮಾತಾಡ್ತಿದ್ವಿ. ಈ ಸಲ 300 ಅನ್ನ ಇವ್ರು ಕ್ರಾಸ್ ಮಾಡೇ ಮಾಡ್ತಾರೆ ಅನ್ನೋದು ಸ್ಟಾರ್ಟಿಂಗ್ ಅನ್ಕೋತಾ ಇದ್ದಿದ್ದು. ಫಸ್ಟ್ ಮ್ಯಾಚ್ ಅಲ್ಲಿ ಇಶಾನ್ ಕಿಶನ್ ಸೆಂಚುರಿನ ಹೊಡೆದ್ರು, ಚೆನ್ನಾಗಿ ಹೊಡೆದ್ಬಿಟ್ರು, ಟೀಮ್ ಸ್ಕೋರ್ ಬಂತು, ಇವ್ರು ಹೊಡೆದ್ಬಿಡ್ತಾರೆ ಅಂತ ಅನ್ಕೊಂಡ್ವಿ. ಅವರು ಇವಾಗ ಕಷ್ಟಪಟ್ಟು ಮ್ಯಾಚ್ ಎಲ್ಲೋ 1-2 ಗೆದ್ಕೊಂಡು ಈ ತರ ಆಡ್ತಾ ಇದಾರೆ, ಎಲಿಮಿನೇಟೇ ಆಗೋಗ್ಬಿಟ್ಟಿದ್ದಾರೆ. ಅದರಿಂದಾಗಿ ಆ ಟೀಮ್ಗಳ ಮುಂದೆ ನಮ್ಗೆ ಗೆಲ್ಲೋದಕ್ಕೆ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಇರುತ್ತೆ. ಖಂಡಿತ ಸರ್. ಅಂದ್ರೆ ಈ ಕ್ರಿಕೆಟ್ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಫಾರ್ಮ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಆ ಫಾರ್ಮಲ್ ಇದ್ರೆ ಮಾತ್ರ ಆ ಪ್ಲೇಯರ್ನ ನಾವು ಕನ್ಸಿಡರ್ ಮಾಡ್ತೀವಿ, ಇಲ್ಲ ಅಂದ್ರೆ ಕನ್ಸಿಡರ್ ಮಾಡಲ್ಲ. ಹಾಗಾಗಿ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಎಲ್ಲರೂ ಫಾರ್ಮಲ್ ಇದ್ದಾರೆ.
ಯಾರು ಫಾರ್ಮಲ್ ಇಲ್ಲ ಅನ್ನೋಕೆ ಇಲ್ಲ. ಎಲ್ಲರೂ ಆಡ್ತಾರೆ. ಬೌಲಿಂಗ್ ಅಲ್ಲೇ ತಗೊಂಡ್ರೆ ಪ್ರತಿಯೊಬ್ರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಬ್ಯಾಟಿಂಗ್ ತಗೊಂಡ್ರೆ ಪ್ರತಿಯೊಬ್ರು ಅಪ್ ದ ಆರ್ಡರ್, ಮಿಡಲ್ ಆರ್ಡರ್ ಪ್ರತಿಯೊಬ್ರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆದ್ರೆ ಬೇರೆ ಟೀಮ್ಗಳಿಗೆ ಕಂಪೇರ್ ಮಾಡಿದ್ರೆ ಯಾರೋ ಇಬ್ರು ಆಡ್ತಾ ಇದ್ದಾರೆ, ಅದಕ್ಕೋಸ್ಕರ ಯಾರೋ ಒಬ್ರು ಬೌಲಿಂಗ್ ಅಲ್ಲಿ ಕ್ಲಿಕ್ ಆಗ್ತಾ ಇದ್ದಾರೆ. ಹಂಗಾಗಿ ಆ ಟೀಮ್ಗಳು ಯಾವೂ ಕ್ವಾಲಿಫೈಡ್ ಆಗಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.